ದೇವರಾಜ, ನನ್ನ ಕೃಪೆಯಿಂದ ನನ್ನ ಪ್ರತಿನಿಧಿಯಾಗಿ ನೀನು ಸ್ವರ್ಗ ಆಳ್ತಾ ಇದೀಯ. ಆದ್ರೆ ನನ್ನ ಶುಭಾಗಮನ ಆದ್ರೂ ನನಗೆ ಸ್ವಾಗತನೇ ಇಲ್ಲ. ಸ್ವರ್ಗಲೋಕಕ್ಕೆ ನಿಮಗೆ ಸ್ವಾಗತ ತಾರಕಾಸುರ. ವಿಧಿ ಇಲ್ಲದೆ ಕೊಡೋ ಗೌರವ ಮತ್ತೆ ಭಯದಿಂದ ಮಾಡೋ ಸನ್ಮಾನ ಅವಮಾನಕ್ಕೆ ಸಮಾನ. ದೇವರಾಜ ಇಂದ್ರ, ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಿನ್ನಲ್ಲಿ ಅವಮಾನ ಮಾಡೋಷ್ಟು ಧೈರ್ಯ ಇಲ್ಲ. ತ್ರಿಲೋಕ ವಿಜಯಿಗೆ ನಿನ್ನ ಸಿಂಹಾಸನ ಬಿಟ್ಕೊಡು. ಎಲ್ರೂ ಕೇಳಿ, ನೀವೆಲ್ಲ ದೇವತೆಗಳು ನಿಮ್ಮ ಚೂರ ಆಗ್ತಿರೋ ಆಸೆಗಳನ್ನ ಇಲ್ಲೇ ಕೂತು ಅವಲೋಕನ ಮಾಡಿ. ಇವಳೆ ದಾರುಕ. ಈ ದಾರುಕಾನೇ ನಿಮ್ಮೆಲ್ಲ ದೇವತೆಗಳ ಆಸೆನ ನಾಶ ಮಾಡ್ತಾಳೆ. ಈ ದಾರುಕಾಗೆ ದೇವಿ ಪಾರ್ವತಿ ವರ ಕೊಟ್ಟಿದ್ದಾಳೆ. ಆದ್ರಿಂದ ದೇವಿ ಪಾರ್ವತಿ ತನ್ನ ಪೂಜೆ ಬಿಟ್ಟು ಇವಳ ಹತ್ರ ಬರ್ತಾಳೆ. ಅವಳಲ್ಲಿ ಬಂದಾಗ ಬಾಲಶಿವನ ಪೂಜೆ ಅಪೂರ್ಣ ಆಗುತ್ತೆ. ದೇವಿ ಪಾರ್ವತಿ, ನನ್ನ ಕಾಪಾಡಿ, ಈ ಬೆಂಕಿಯಿಂದ ನನ್ನ ಕಾಪಾಡಿ ದೇವಿ ಪಾರ್ವತಿ. ಅಲ್ಲಿ ಬಾಲಶಿವನ ಪೂಜೆ ಅರ್ಧಕ್ಕೆ ನಿಂತ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಮತ್ತಲ್ಲಿ ಸತಿ ಅನಸೂಯಾಳ ಪೂಜೆ ಸಫಲ ಆಗುತ್ತೆ. ಮತ್ತವಳಿಗೆ ಬಾಲಶಿವನ ತನ್ನ ಜೊತೆಗೆ ಸದಾ ಬಾಲಕನ ರೂಪದಲ್ಲಿ ಇಟ್ಕೊಳ್ಳೋ ವರದಾನನೂ ಸಿಗುತ್ತೆ. ಆಗ ಪರಿಣಾಮ ಏನು? ಇದ್ರ ಪರಿಣಾಮ ಅಂದ್ರೆ ನೀವೆಲ್ಲ ದೇವತೆಗಳು ನನ್ನ ದಾಸರಾಗ್ಬಿಡ್ತೀರಾ. ಆ ಬಾಲಶಿವ ಯಾವತ್ತೂ ಮಹಾದೇವ ಆಗೋದಕ್ಕಾಗಲ್ಲ. ನೀವ್ಯಾವತ್ತೂ ದಾಸತ್ವದಿಂದ ಮುಕ್ತರಾಗೋದು ಇಲ್ಲ. ಈಗ ನಾನು ಏನ್ ಮಾಡ್ಲಿ? ಒಂದ್ ವೇಳೆ ನಾನು ಇಲ್ಲಿಂದ ಏನಾದ್ರೂ ಹೋದ್ರೆ ನಾನು ಮಹಾದೇವನ ಕಳ್ಕೋತೀನಿ. ಒಂದ್ ವೇಳೆ ಹೋಗದೆ ಇದ್ರೆ ನನ್ನ ಭಕ್ತಿಗೆ ಮೋಸ ಮಾಡ್ದ ಹಾಗಾಗುತ್ತೆ.
ಗೆಳತಿ ಎಲ್ಲಿ ಹೋದ್ರಿ? ಇದೇನಿದು? ಪೂಜೆ ಮಧ್ಯದಲ್ಲಿ ದೇವಿ ಪಾರ್ವತಿ ಎಲ್ಲಿ ಹೋದ್ರು? ನಾನು ಈಗಲೇ ಮಾತನ್ನ ಹುಡ್ಕೊಂಡ್ ಬರ್ತೀನಿ ಋಷಿವರ್ಯ. ವಿಜಯ, ನೀನು ಬಾ ನನ್ನ ಜೊತೆ. ಪ್ರಭು ಪ್ರಭು ಪ್ರಭು, ಮಾತೆ ಮನೆಯಲ್ಲೆಲ್ಲೂ ಇಲ್ಲ ಪ್ರಭು. ನಾನು ಎಲ್ಲ ಕಡೆ ಹುಡುಕ್ತೆ, ಉಮಾ ನನಗೆಲ್ಲೂ ಸಿಗ್ಲಿಲ್ಲ. ಹೀಗ್ ಮಾಡಿದ್ದು ಸರಿಯಲ್ಲ. ಪೂಜೆಗೆ ಭಂಗ ಆಯ್ತು. ಎಲ್ಲಿ ಹೋದ್ರಿ ಗೆಳತಿ? ನನ್ಗೇನು ಹೇಳ್ದೆ, ಏನು ಕೇಳ್ದೆ ಯಾಕೆ ಹೋದ್ರಿ? ಈ ವ್ರತ ಮತ್ತೆ ಈ ಪೂಜೆನ ನಾನು ನಿಮ್ಗೆ ನಿಮ್ಮ ಮಹಾದೇವ ಸಿಗ್ಲಿ ಅಂತ ಮಾಡ್ತಾ ಇದ್ದೆ. ಆದ್ರೂ ಪೂಜೆನ ಬಿಟ್ಟು ಯಾಕೆ ಹೋದ್ರಿ ನೀವು? ನೀವು ಹೀಗ್ ಮಾಡಿದ್ದು ಸರಿಯಲ್ಲ ಗೆಳತಿ. ನೀವು ಹೀಗ್ ಮಾಡಿ ನೀವು ನಿಮ್ಗೇನೆ ಮೋಸ ಮಾಡ್ಕೊಂಡ್ರಿ. ನೋಡು, ಬಂದಿದ್ದಾಳೆ ನಿನ್ನ ದೇವಿ ಪಾರ್ವತಿ. ನಾನು ಹೇಳಿದ್ನಲ್ವಾ, ದೇವಿ ಪಾರ್ವತಿ, ನೀವು ಬಂದ್ರಾ? ದೇವಿ ಪಾರ್ವತಿ, ನೀವು ಕೊಟ್ಟ ಮಾತನ್ನ ನಿಭಾಯಿಸಿ ನಿಮ್ಮ ಈ ಭಕ್ತಳನ್ನ ಸಂಕಟದಿಂದ ಕಾಪಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನನಗ್ ವಿಶ್ವಾಸ ಇದೆ, ಮುಂದೆನೂ ಸಹ ನೀವು ಕೊಟ್ಟಿರುವಂತ ಈ ಮಾತನ್ನ ನಿಭಾಯಿಸ್ತೀರಾ ಅಂತ. ಮಾತು ಕೇವಲ ಶಬ್ದ ಅಲ್ಲ ದಾರುಕ, ಶಬ್ದ ಬ್ರಹ್ಮ ಆಗಿರುತ್ತೆ. ಅದನ್ನ ನಿಭಾಯಿಸೋದು ನಾವು ದೇವಿ ದೇವತೆಗಳ ಜೊತೆಗೆ ಚರಾಚರ ಜಗತ್ತಲ್ಲಿರೋ ಎಲ್ಲ ಪ್ರಾಣಿಗಳ ಧರ್ಮ ಆಗಿರುತ್ತೆ. ನೀನು ಸಂಕಟದಿಂದ ಪಾರಾದ್ಯಲ್ಲ, ನಾನಿನ್ನು ಬರ್ತೀನಿ. ಇಲ್ಲ ದೇವಿ ಪಾರ್ವತಿ, ನನ್ನ ಅನುಮತಿ ಇಲ್ಲದೆ ನೀವು ಇಲ್ಲಿಂದ ಹೋಗೋ ಹಾಗಿಲ್ಲ ದೇವಿ ಪಾರ್ವತಿ. ಇದು ಕೂಡ ನೀವು ಕೊಟ್ಟಿರುವಂತ ಮಾತೆ. ನೀವು ಕೊಟ್ಟಿರುವಂತ ಮಾತಿಗೆ ನೀವು ಗೌರವ ಕೊಡ್ಲೇಬೇಕು ದೇವಿ ಪಾರ್ವತಿ. ನೀನು ಇದೇನ್ ಮಾಡ್ದೆ ದೇವಿ ಪಾರ್ವತಿ? ಯಾವ ಶಬ್ದ ಬ್ರಹ್ಮನ ಬಂಧನದಲ್ಲಿ ಸ್ವತಃ ನನ್ನ ಮಹಾದೇವನೇ ಇದ್ದಾರೋ ಅದರ ಗೌರವನ ಕಾಪಾಡ್ದೆ. ಇದೆಂತ ಅನರ್ಥ ಮಾಡಿದೆ ದೇವಿ ನೀನು? ನಿಜವಾಗಿ ಅನರ್ಥ ಆಗಿರೋದು ನಾನು ಪೂಜೆ ಮಧ್ಯದಿಂದ ಎದ್ದು ಬಂದಾಗ. ಈಗಲ್ಲಿಗೆ ಹೋದ್ರೂ ಏನೂ ಲಾಭ ಇಲ್ಲ. ಬಾಲಶಿವನ ಪೂಜೆ ಅಪೂರ್ಣ ಆಗಿದೆ.
ಅವರ ನನ್ನ ಎಲ್ಲರ ಆಸೆನೂ ನಿರಾಸೆ ಆಯ್ತು. ಈಗ ನಾನಲ್ಲಿಗೆ ಹೋದ್ರೂ ಕೂಡ ನನ್ನ ಶಿವನಿಗೇನ್ ಹೇಳಲಿ ನಾನು? ಮೊದಲು ನನ್ನ ಕಾರಣದಿಂದಾನೆ ಅವರು ಮಹಾದೇವನಿಂದ ಬಾಲಕ ಆಗಿದ್ದು, ಮತ್ತೀಗ ಮತ್ತೆ ನನ್ನ ಕಾರಣದಿಂದ ಅವರು ಮಹಾದೇವ ಆಗೋದು ಸಾಧ್ಯ ಆಗ್ಲಿಲ್ಲ. ವಿಧಿತನ ಭಂಡಾರದಲ್ಲಿ ನನಗೋಸ್ಕರ ಏನಿಟ್ಟಿದ್ಯೋ ಏನೋ, ನಾನು ಆದಿಶಕ್ತಿ ಆದ್ರೂ ಕೂಡ ನನಗೆ ಗೊತ್ತಾಗ್ತಿಲ್ಲ. ದೇವಿ ಪಾರ್ವತಿ, ಸಮಯ ಮತ್ತೆ ಪರಿಸ್ಥಿತಿ ಯಾವಾಗ್ಲೂ ನಮ್ಮ ಮುಂದೆ ಒಂದು ಹೊಸ ಮಾರ್ಗನ ತೋರ್ಸತ್ತೆ. ಮತ್ತೆ ಯಾವ್ದಾದ್ರೂ ದಾರಿ ಸಿಕ್ಕಿದ್ರೂ ಕೂಡ ನಾನದರ ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ನಾನು ಮಾತು ಕೊಟ್ಟಿದ್ದೀನಿ, ನಾನು ಬರೋದಕ್ಕಾಗಲ್ಲ. ನೀವಿಬ್ಬರು ಇನ್ನೂ ಹೊರಡಿ. ಹೇಗಿತ್ತು ನನ್ನ ದೃಶ್ಯಾವಲೋಕನ? ಹೇಗಿತ್ತು? ಕೊನೆಗೂ ನಾನು ಆ ದೇವಿ ಪಾರ್ವತಿನ ಆ ಬಾಲಶಿವನಿಂದ ದೂರ ಮಾಡಿ ಆಯ್ತು. ಇನ್ನ ಅವನು ಮಹಾದೇವ ಆಗೋದಿಲ್ಲ. ಇನ್ನವನು ಯಾವತ್ತು ಬಾಲಶಿವ ಆಗಿ ಸತಿ ಅನಸೂಯ ನೆರಳಲ್ಲೇ ಇರ್ತಾನೆ. ಇವತ್ತಿನ ನಂತರ ನಾನು ಅಕ್ಷಯ, ಅಮರ, ಅಜರ. ಇದು ತ್ರಿಲೋಕ ವಿಜೇತ ತಾರಕಾಸುರನ ಗೆಲುವು. ತಾರಕಾಸುರನ ಗೆಲುವಿನ ಅರ್ಥನೇ ಸಂಪೂರ್ಣ ಅಸುರ ಸಮುದಾಯದ ವಿಜಯ. ನಾನು ನಿಮ್ಮ ವ್ರತದಿಂದ ಪ್ರಸನ್ನಳಾದೆ ಸತಿ ಅನಸೂಯ. ಇವತ್ತು ಸರ್ವಸಿದ್ಧಿ ಸಿಗುವಂತಹ ಪವಿತ್ರವಾದ ನವಮಿ ದಿನ. ಕೇಳಿ, ನಿಮಗೆ ಯಾವ ವರ ಬೇಕೋ ಕೇಳಿ. ಅಮ್ಮ, ನನ್ನದೊಂದೇ ಬೇಡಿಕೆ ಇದೆಯಮ್ಮ. ನನಗೆ ಆಶೀರ್ವಾದ ಮಾಡು ತಾಯಿ. ನನ್ನ ಮಮತೆ ಗೆಲ್ಲಬೇಕು. ನನ್ನ ಮಗ ಸದಾ ನನ್ನ ಜೊತೆಲೇ ಇರಬೇಕು. ನಾನು ನಿಮಗೆ ಈ ವರ ಕೊಡೋದಕ್ಕಾಗಲ್ಲ ಸತಿ ಅನಸೂಯ. ಯಾಕಮ್ಮ? ನೀನು ಸಿದ್ಧಿದಾತ್ರಿ ಅಲ್ವಾ? ಯಾರ ಶಕ್ತಿಯಿಂದ ನಾನು ಸಿದ್ಧಿದಾತ್ರಿ ಆದ್ನು, ಆ ತ್ರಿಮೂರ್ತಿಗಳು ನಿಮ್ಮ ಮಕ್ಕಳು. ಸದಾ ಅವರು ಬಾಲಕರಾಗಿರ್ಲಿ ಅಂತ ಆಶೀರ್ವಾದ ಮಾಡೋದು ನನ್ನ ಶಕ್ತಿಯನ್ನೂ ಕೂಡ ಮೀರಿದೆ. ನನ್ನ ಸ್ವರೂಪ ಹುಟ್ಟಿದ್ದು ಜಗತ್ತಿನ ಕಲ್ಯಾಣಕ್ಕಾಗಿ. ನಾನದನ್ನ ಪಾಲಿಸಲೇಬೇಕಾಗತ್ತೆ. ಈ ಆಶೀರ್ವಾದ ಮಾಡಿ ನಾನು ಅವರ ಇಚ್ಛೆಗೆ ವಿರುದ್ಧವಾಗಿ ಅವರನ್ನ ಬಂಧಿಸೋಕಾಗಲ್ಲ. ಅಂದ್ರೆ ನನ್ನ ಮಕ್ಕಳು ನನ್ನನ್ನ ಬಿಟ್ಟು ಹೋಗ್ತಾರ ತಾಯಿ? ಈ ನಶ್ವರ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಮನುಷ್ಯನ ಶರೀರ ಕೂಡ. ಅಂದಮೇಲೆ ನಶ್ವರತೆಯ ಮೋಹ ಯಾಕೆ? ನನ್ನ ಮಕ್ಕಳು ನನ್ನ ಶರೀರ ಅಲ್ಲಮ್ಮ, ನನ್ನ ಪ್ರಾಣ. ಆ ಪ್ರಾಣನೇ ದೂರ ಹೊರಟೋದ್ರೆ ಮೂಕ ಪ್ರಾಣಿಗಳಿಗೂ ದುಃಖ ಆಗುತ್ತಮ್ಮ. ಯಾವುದಾದ್ರೂ ಒಂದು ಉಪಾಯ ಇರಲೇಬೇಕು. ನನ್ನ ಮಕ್ಕಳು ಸದಾ ನನ್ನ ಹತ್ರ ಇರೋ ಹಾಗೆ. ಈ ಸಂಪೂರ್ಣ ಸೃಷ್ಟಿ ಮಹಾದೇವನ ಇಚ್ಛೆಯಿಂದನೇ ನಡೆಯೋದು ಸತಿ ಅನಸೂಯ. ಮಹಾದೇವನ ಇಚ್ಛೆಯಿಂದ ತ್ರಿಮೂರ್ತಿಗಳು ಬಾಲಕರಾದ್ರು.
ಮತ್ತೆ ಅವರ ಇಚ್ಛೆ ಇದ್ದಾಗ ಅವರು ಮತ್ತೆ ತ್ರಿಮೂರ್ತಿಗಳಾಗ್ತಾರೆ. ಆದ್ರೆ ನಿರಾಶರಾಗಬೇಡಿ, ನಿಮಗೆ ಶುಭ ಸಮಾಚಾರ ಇದೆ. ಈ ಸಮಯದಲ್ಲಿ ಬಾಲಶಿವನ ಮನಸ್ಸಲ್ಲಿ ಮಹಾದೇವ ಆಗೋ ಇಚ್ಛೆ ಖಂಡಿತ ಇಲ್ಲ. ಅವರ ಆಸೆ ನಿಮ್ಮ ಪುತ್ರ ಆಗಿ ನಿಮ್ಮ ಜೊತೆಗೆ ಇರೋದು. ನನಗೆ ಪೂರ್ಣ ವಿಶ್ವಾಸ ಇದೆ ದೇವಿ, ನಿಮ್ಮ ಹೃದಯದ ಮನೋಕಾಮನೆನ ಮಾತೆ ದುರ್ಗೆ ಖಂಡಿತ ಕೇಳಿರ್ತಾಳೆ. ನಂದಿ, ಗೆಳತಿ ಯಾವಾಗ ಮತ್ತೆ ಬರ್ತಾರೆ? ಏನಾದ್ರೂ ಗೊತ್ತಾ? ನನ್ ಗೆಳತಿ ಎಲ್ಲಿದ್ದಾರೆ? ಯಾವಾಗ ಮತ್ತೆ ಬರ್ತಾರೆ? ಸ್ವಯಂ ದೇವಿ ಪಾರ್ವತಿಗೂ ಗೊತ್ತಿಲ್ಲ ಅವ್ರು ಬರೋ ಸಮಯ. ಅಂದ್ರೆ ದಾರುಕಾಗೆ ಕೊಟ್ಟಿರೋ ವಚನದ ಕಾರಣದಿಂದ ದೇವಿ ಪಾರ್ವತಿ ಅವರಿಗೆ ಇಲ್ಲಿ ಬರೋಕ್ ಸಾಧ್ಯ ಆಗ್ಲಿಲ್ಲ. ದಾರುಕಾ ಅವ್ರಿಗೆ ಅನುಮತಿ ಕೊಟ್ರೇನೆ ಅವ್ರು ಇಲ್ಲಿಗೆ ಬರೋಕ್ ಸಾಧ್ಯ. ದಾರುಕಾನ ನೋಡಿದ್ಮೇಲೆ ನಮ್ಗೆ ಇದು ಸ್ಪಷ್ಟವಾಗಿದೆ. ಆ ದಾರುಕಾ ದೇವಿ ಪಾರ್ವತಿಗೆ ಯಾವತ್ತೂ ಮುಕ್ತಿ ಕೊಡಲ್ಲ. ಇದೊಂದೇ ಆಸೆ ಉಳಿದಿತ್ತು, ಅದು ಕೂಡ ನಾಶ ಆಯ್ತು. ಮೊದಲು ಪ್ರಭು ಕೈಲಾಸ ಬಿಟ್ಟು ಹೋದ್ರು, ಈಗ ಮಾತೆ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನಾವು ಶಾಶ್ವತವಾಗಿ ಅನಾಥರಾಗೋದ್ವಿ. ಈಗ ಅತಿ ದೊಡ್ಡ ಸಮಸ್ಯೆ ತ್ರಿಲೋಕಗಳನ್ನ ನೋಡ್ಕೊಳ್ಳೋದ್ರಲ್ಲಿದೆ. ಮಹಾದೇವನ ಅನುಪಸ್ಥಿತಿಯಲ್ಲೂ ಈ ಕಾರ್ಯ ಸುಗಮವಾಗಿ ನಡೀತಾ ಇತ್ತು. ಆದ್ರೀಗ ಹೇಗಾಗತ್ತೆ? ದೇವಿ ಪಾರ್ವತಿ, ದೇವಿ ಪಾರ್ವತಿಯಲ್ಲಿ ನೀವ್ಯಾರೋ ಉತ್ತರ ಯಾಕೆ ಕೊಡ್ತಿಲ್ಲ? ಶಿವ, ಎಲ್ಲಿದ್ದಾರೆ ನಿನ್ನ ಗೆಳತಿ? ಕರಿ ನಿನ್ನ ಗೆಳತಿನ. ಅವ್ರಿಗೆ ಒಂದು ಶುಭ ಸಮಾಚಾರ ಕೊಡೋಕೆ ನಾನು ಅವ್ರಿಗೆ ಪ್ರಸಾದ ತಂದಿದ್ದೀನಿ. ನಂದಿ, ಕರೀರಿ ದೇವಿ ಪಾರ್ವತಿನ. ಎಲ್ಲಿದ್ದಾರೆ ದೇವಿ ಪಾರ್ವತಿ? ಶಿವ, ಶಿವ, ನೀನ್ ಯಾಕೆ ಸುಮ್ನಿರೋದು? ಏನಾದ್ರೂ ಮಾತಾಡು, ನನ್ನನ್ನು ಕೇಳು. ನಾನು ಯಾವ ಸಂತೋಷಕ್ಕೋಸ್ಕರ ಈ ಪ್ರಸಾದನ ಹಂಚ್ತಾ ಇದ್ದೀನಿ ಅಂತ. ಯಾವ ಶಿವ ನನ್ನ ನೋಡಿದ ತಕ್ಷಣ ಸಂತೋಷ ಪಡ್ತಿದ್ನೋ
ಇವತ್ತು ಅವನೇ ನನ್ನ ಮಾತಿಗೆ ಉತ್ತರ ಕೊಡದೆ ಹೊರಟೋದ? ಅಂಥದ್ದೇನಾಗಿದೆ? ನಂದಿ, ಎಲ್ಲ ಕ್ಷೇಮ ತಾನೆ? ಇಲ್ಲ ದೇವಿ, ಏನಾಯ್ತು? ಮಾತೆ ಪಾರ್ವತಿ ಮತ್ತೆ ಪ್ರಭುಗಳ ಪೂಜೆ ಅಪೂರ್ಣ ಆಯ್ತು.